ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾನು ನಮ್ಮ ಮನೇಲಿ ಹೂವು ಕೀಳಕ್ಕೆ ಹೋಗಿದ್ರು ಬೆಳಗ್ಗೆನೆ ನಮ್ಮತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಬಟಾನ್ಸ್ ಅಂತಾರೆ ಈ ಹೂವನ್ನು ಬಟಾನ್ಸು ತೊಗೊಂಬಂದಿದ್ರು. ಇದರಲ್ಲಿ 4-5 ಕಲರ್ ಇದೆ. ಅಂದರೆ ಪಿಂಕು, ಸ್ವಲ್ಪ ಲೈಟ್ ಪಿಂಕು, ಸ್ವಲ್ಪ ಬ್ರೌನು, ಆಮೇಲೆ ಸ್ವಲ್ಪ ಪರ್ಪಲ್ಲು, ಅದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ಇದೆ. ಒಂದು 4-5 ಕಲರ್ ಇತ್ತು. ಅದನ್ನೆಲ್ಲ ಕಟ್ಟಿದ ಮೇಲೆ ಇಷ್ಟ ಆಯಿತು ನೋಡಿ. ಈ ಥರ ರೌಂಡ್ ಮಾಡಿ ಇಕ್ಕಿ ನೀರು ಚುಮಕಿಸಿ ಆಮೇಲೆ ದೇವ್ರ ಫೋಟೋಗೆ ಇಕ್ಬೇಕು. ಹೇಗೆ ಅಂದರೆ ಎಲ್ಲೆಲ್ಲಿಂದನೂ ಕಿತ್ಕೊಂಬಂದಿರ್ತಾರಲ್ಲ ಅದಕ್ಕೋಸ್ಕರ ಅಂತ. ಅಲ್ಲಿಂದನೇ ದಂಟು ಕೂಡ ತಂದಿದ್ರು. ಅದರಲ್ಲಿ ಹುಳಿ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ಹುಳಿ ಸಾರು ಆಲ್ರೆಡಿ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಇದನ್ನು ಹೆಚ್ಚಿಬಿಟ್ಟು ಬೇಯಿಸ್ಬಿಟ್ಟು ಹಾಕೋಣ. ದಂಟು ತಿಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಅಂದ್ಬಿಟ್ಟು, ಅಂದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಅದನ್ನು ಕೂಡ ಹಚ್ಚಾಕೋಣ. ಎಷ್ಟು ದಪ್ಪ ಆಯಿತು ಅಂದರೆ ತುಂಬ ದಪ್ಪನೇ ಇತ್ತು. ಅದನ್ನು ಕೂಡ ಹಚ್ಚಾಕೋಣ. 4 ಭಾಗ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೆ. ಆಮೇಲೆ ಅವರು ಸಾಯಂಕಾಲ ಆಗಿತ್ತು. ಸಾಯಂಕಾಲ ಬಂದರು 4:15 ಅಷ್ಟೊತ್ತಿಗೆಲ್ಲ ಬಂದುಬಿಟ್ರು. 4:15 ಅಷ್ಟೊತ್ತಿಗೆ ಬಂದು ಸ್ವಲ್ಪ ಅಲ್ಲಿ ನಮ್ಮ ಟ್ಯೂಷನಿಗೆ ಬರೋ ಹುಡುಗ ಒಬ್ಬ ಸೈಕಲ್ ತೊಗೊಂಡಿದ್ದ ಹೊಸದು. ಅದು ತುಂಬ ಚೆನ್ನಾಗಿತ್ತು. ಅದನ್ನು ಒಂದು ಸತಿ ಓಡಿಸಿ ನೋಡೋಣ ಅಂತ ಓಡಿಸಿ ನೋಡ್ತಾಯಿದ್ರು. ಅಷ್ಟರಲ್ಲಿ ನಾನು ರಂಗೋಲಿ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಿತ್ತು. ಅಂದರೆ ನಮ್ಮ ಮನೆ ಹತ್ರನೇ ಸ್ವಲ್ಪ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಬೇಗ ಬೇಗ ರಂಗೋಲಿ ಹಾಕ್ತಾಯಿದ್ದೆ. ಹಂಗೂ ಕೂಡ 4:15 ಆದರೂ ಇನ್ನೂ ಬಿಸಿಲು ಮಾತ್ರ ಕಡಿಮೆನೇ ಆಗಿರಲಿಲ್ಲ. ತುಂಬಾ ಬಿಸಿಲು ಉರಿತಿತ್ತು. ಹಾಗೆ ನಾನು ಕೂಡ ರಂಗೋಲಿ ಹಾಕ್ತಿದ್ದೆ. ಇದು ಚುಕ್ಕಿ ರಂಗೋಲಿ, ಅಂದರೆ 7ರಿಂದ 4 ಮಧ್ಯ ಚುಕ್ಕಿ ಈ ಥರ ಲಾಸ್ಟಲ್ಲಿ ಈ ಥರ ಎಲ್ಲ ಬರೆದ್ಬಿಟ್ಟು ಆಮೇಲೆ ಅದು ಚುಕ್ಕಿಗೆ ಜೋಡಿಸ್ಕೊತಾ ಹೋಗೋದು. ನಾನು ಹಾಕೋದೆಲ್ಲ ಸಿಂಪಲ್ಲಾಗಿರೋ ರಂಗೋಲಿ. ಏಕೆಂದರೆ ರಂಗೋಲಿ ಬರ್ದಿಲ್ಲದೆ ಇರೋರು ನೋಡಿ ಕಲ್ತ್ಕೊಳ್ಳಿ ಅನ್ನೋದು ಒಂದೇ ಉದ್ದೇಶದಿಂದ ಈ ಥರ ರಂಗೋಲಿನ ನಾನು ಹಾಕ್ತಾಯಿರ್ತೀನಿ. ನೋಡಿ ಈ ಥರ ಚಿಕ್ಕದಾಗೆ ಲಾಸ್ಟಲ್ಲಿ ಮಾತ್ರ ಈ ಬಾರ್ಡರ್ನ ಹಾಕಿದ್ರೇ ನಾನು ರಂಗೋಲಿ ಫಿನಿಶ್ ಆಗೋದು. ಅದಕ್ಕೋಸ್ಕರ ರಂಗೋಲಿ ಹಾಕ್ಬಿಟ್ಟು ಫಿನಿಶ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಕತ್ಲೆ ಆಗಿಬಿಟ್ಟಿತ್ತು ಆಲ್ರೆಡಿ. ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹೂವು ಮಾತ್ರ ಇವತ್ತು ಫೋಟೋಕ್ಕೆಲ್ಲ ತುಂಬಾ ಹೂವು ಇತ್ತು. ಏಕೆಂದರೆ ಒಂದೊಂದು ದಿವಸ ಒಂದೊಂದೇ 2 ರೋಸು 3 ರೋಸ್ ಅಷ್ಟೇ ಇರುತ್ತೆ. ಇವತ್ತು ಮಾತ್ರ ತುಂಬ ತುಂಬಾ ಹೂವನೇ ಇತ್ತು. ಅದಾದಮೇಲೆ ಸ್ವಲ್ಪ ಗಣೇಶನಿಗೆ ಈಚೆ ಕಡೆ ಎಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಈಚೆ ಕಡೆ ಎಲ್ಲ ಪೂಜೆ ಮಾಡಿದ್ದಾಯಿತು. ಈಗ ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ತುಂಬ ದೂರ ಏನಿಲ್ಲ, ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಅಷ್ಟೇ. ಅಲ್ಲೇ ನಮ್ಮ ಹೊಲದ ಪಕ್ಕನೇ ಅಂತ ಹೇಳ್ಬೋದು. ಇದು ಆ ಕಡೆ ಇರೋದು ನಮ್ಮ ಹೊಲ, ಇದು ಬೇರೆಯವ್ರದ್ದು. ಆ ಕಡೆ ಇರೋದು ಇಬ್ಬರು ಈ 2 ಒಂದೇ ಬೇರೆಯವ್ರದ್ದು. ಆ ಕಡೆ ಇರೋರ್ದು ಇನ್ನು ಆ ಮನೆ ಕಾಣ್ತಿದೆಯಲ್ಲ, ಆ ಕಡೆ ಇರೋರ್ದು ಇನ್ನು ಬೇರೆ, ಅದು ಬೇರೆಯವ್ರದ್ದು. ಇಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಸೀಬೆಕಾಯಿ ಗಿಡ ಎಲ್ಲ ಇತ್ತು. ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಸೀಬೆಕಾಯಿ ಮಾತ್ರ. ತಪ್ಪು ಸೀಬೆಕಾಯಿ ಇದು. ನಮ್ಮ ಗಿಡ ಮಾತ್ರ ಚಿಕ್ಕದಾಗೆ ಬಿಡುತ್ತೆ. ಇದು ದೊಡ್ಡದಾಗಿ ಬಿಟ್ಟಿತ್ತು, ಪರವಾಗಿಲ್ಲ. ಅಂದರೆ ಇನ್ನೂ ಚೆನ್ನಾಗೇ ಬಿಡುತ್ತೆ ಮಳೆಗಾಲ ಬಂದರೆ. ಇವಾಗ ಎಲ್ಲ ಹೂವು ಆಗ್ತಾಯಿತ್ತು. ಆಮೇಲೆ ಸೀಬೆ ಗಿಡ ಎಲ್ಲ ವಿಡಿಯೋ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲೆಲ್ಲ ಬಿಟ್ಟಿತ್ತು. ತುಂಬ ಜಾಸ್ತಿನೇ ಬಿಟ್ಟಿತ್ತು ಅನ್ಬೋದು. ಒಂದು 10-15-20 ಬಿಟ್ಟಿತ್ತು. ನಾನು ಕಾಣಿಸಿದ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಇದು ಕಾಕಡ ಗಿಡ ಹಾಕಿದ್ರು ಆಂಟಿ. ಅದೇ ಅವತ್ತು ಬಂದು ಕರ್ಬೇವಿನ ಸೊಪ್ಪು ಕಿತ್ಕೊಂಡೋದ್ರಲ್ಲ ಆ ಆಂಟಿನೇ. ಆ ಕಾಕಡ ಗಿಡ ಮತ್ತು ಇದು ಜಾಜಿ ಹೂವದ ಗಿಡ ಅಂತೆ, ನನಗೆ ಗೊತ್ತಿಲ್ಲ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು 1-2 ಸತಿ ಕಿತ್ತಿ ಮುಡ್ಕೊಂಡಿದ್ದೀನಿ. ತಲೆಯಲ್ಲಿ ಮುಡ್ಕೊಂಡ್ರೆ ಮಲ್ಲಿಗೆ ಹೂವಿನಷ್ಟೇ ಗಮ್ ಅನ್ನುತ್ತೆ. ಆಮೇಲೆ ಅಲ್ಲಿ ಒಂದೆರಡು ದಾಸವಾಳ ಗಿಡ ಹಾಕ್ಕೊಂಡಿದ್ರು. ಅದೆಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೆ. ದೇವಸ್ಥಾನ ಎಲ್ಲ ಯಾರೂ ತೊಳೆದಿರಲಿಲ್ಲ. ಹಬ್ಬದಲ್ಲಿ ತೊಳೆದಿರೋದಷ್ಟೇ. ನಾವೆಲ್ಲ ಒಳಗಡೆ ಹೋಗಲ್ವಲ್ಲ, ಈಚೆ ಮಾತ್ರನೇ ಕಡ್ಡಿ ಹಚ್ಚೋದಲ್ವ ಅಂದ್ಬಿಟ್ಟು ಹೂವು ಇತ್ತಲ್ಲ ಅಂದ್ಬಿಟ್ಟು ನಾನು ಹೋಗಿ ಪೂಜೆ ಮಾಡ್ಕೊಂಬರ್ತಾಯಿದ್ದೆ. ನಾನು ನನ್ನ ಮಗನೂ ಬಂದಿದ್ದೆ ಚಿಕ್ಕವನು. ಇಬ್ಬರು ಕೂಡ ಹೋಗಿ ಪೂಜೆ ಮಾಡಿಕೊಂಡು ಹೂವು ಎಲ್ಲ ಹಾಕ್ಬಿಟ್ಟು ಅಲ್ಲಿ ಬಿಟ್ಟಿದ್ರು ಒಂದೆರಡು ಹೂವನ್ನು ಕಿತ್ಕೊಂಡು ಅದನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಪೂರ ಎಲ್ಲ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಕಡ್ಡಿ ತೊಗೊಂಡೋಗಿದ್ವಲ್ಲ ಅದರಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಹಿಂದ್ಗಡೆ ಸಂಪಿಗೆ ಮರ ಇತ್ತು, ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ಸಂಪಿಗೆ ಹೂವು ಬಿಟ್ಟಿತ್ತು, ಆದರೆ ನನಗೆ ಎಟಕಲಿಲ್ಲ, ಅದರಿಂದ ಕಿತ್ಕೊಳಕ್ಕಾಗಲಿಲ್ಲ. ಮತ್ತು ಕನಕಾಂಬರ ಹೂವು ಕೂಡ ನಮ್ಮ ಇದರಲ್ಲಿ ಬಿಟ್ಟಿತ್ತು, ನಾವು ಬಿಡಿಸಿರ್ಲಿಲ್ಲ. ಸ್ವಲ್ಪ ಒಂದು ಮದುವೆಗೆ ಹೋಗಬೇಕು, ಆವಾಗ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಡಿಸ್ಕೊಂಡಿಲ್ಲ. ಅದಕ್ಕೆ ನಾನು ಇವತ್ತು ತಲೆಗೆ ಹೂವು ಮುಡ್ಕೊಂಡಿಲ್ಲ. ನಾನು ತಲೆ ಯಾವತ್ತೂ ಖಾಲಿ ಇಟ್ಕೊಳಲ್ಲ, ಅಂದರೆ ಹೂವು ಯಾವಾಗಲೂ ಮುಡ್ಕೊಂಡೇ ಇರ್ತೀನಿ ವಾರದ ದಿವಸ. ಇವತ್ತೇ ಮಿಸ್ ಆಗಿರುವಂಥ ಹೂವು. ಮತ್ತು ಇಲ್ಲಿ ಸಂಪಿಗೆ ಮರ ಹೇಳಿದ್ನಲ್ಲ, ಆ ಸಂಪಿಗೆ ಹೂವು ಮೇಲೆ ಬಿಟ್ಟಿತ್ತು, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಅಂದರೆ ಇತ್ತು, ಅದು ಕಿತ್ಕೊಳ್ಳೋಕ್ಕೆ ನನಗೆ ಎಟಕಲಿಲ್ಲ, ಅದಕ್ಕೆ ಸುಮ್ಮನಾದೆ. ಆಮೇಲೆ ಸ್ವಲ್ಪ ಇಲ್ಲಿ ದಾಸವಾಳ ಹೂವು ಎಲ್ಲ ಬಿಟ್ಟಿತ್ತಲ್ಲ, ಇದು ಚಿಕ್ಕ ದಾಸವಾಳ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಲ್ಲಿಗೆ 1-2 ಇಕ್ಕೋಣ ಅಂದ್ಬಿಟ್ಟು ಇಕ್ತಾಯಿದ್ದೆ. ನನ್ನ ಮಗ ಅದನ್ನೇ ನೋಡ್ತಾ ಇದ್ದ ಅಲ್ಲಿ ಬಕ್ಕೊಂಡು.
ಆಮೇಲೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪ ಗಂಟೆಲ್ಲ ಹೊಡೆದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.